ಎಲ್ಗೆ ಬ್ರೋ ಬನ್ನಿ. ಮೈಲೇಜ್ ಎಷ್ಟು ಕೊಡ್ತಿದ್ದು? 40. ಗಾಡಿ ಮಾತ್ರ ಯಾವ ಊರು ಬ್ರೋ ನಿಮ್ದು? ಯಾವ ಊರು ನಿಮ್ದು? ಹಾ, ಆಯ್ತು. ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ. ಶೆಟ್ಟಿ ಎಂಪೈರ್ ಅಂತ. ನಾ ಇಲ್ಲೇ ಇಳಿಸ್ತೀನಪ್ಪ. ಏನೆಲ್ಲ ಇವತ್ತು ಲಿಫ್ಟ್ ಕೇಳದಂಗೆ ಕೇಳ್ತಾರೆ. ಈಗ ನನಗೆ ಮಾತಾಡೋಕ್ಕೆ ಆಗಿಲ್ಲ, ಅದಕ್ಕೆ ಅಂತಾನೆ ಈಗ ಅವ್ರಿಗೆ ಪಾಪ ಕೊಡಲಿಲ್ಲ. ಸ್ಟೇಬಲ್ ಇಲ್ಲ ಗುರು. ಫೋನ್ ಹೆಲ್ಮೆಟ್ಗೆ ಹಾಕೊಂಡು ಓಡಿಸ್ತಿದ್ದೀನಿ. ಸ್ಟೇಬಲ್ಲು ಅಲ್ಲಾಡ್ತಿದೆ ಕ್ಯಾಮ್ರಾ. ಜೋರ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸ್ಪೀಡಾಗಿ ಹೋದ್ರೆ ಕ್ಯಾಮ್ರಾ ಅಲ್ಲಾಡ್ತೈತೆ. ನಮ್ಮ ಗಾಡಿನ ಒಬ್ಳು ಬಿಟ್ರಲ್ಲ ಗುರು, ಮೈಲೇಜ್ ಕೇಳಿದ್ರಲ್ಲ ಅವ್ರು, ಈಗ ಲಿಫ್ಟ್ ಕೊಟ್ಟಿದ್ನಲ್ಲ, ಅದೇನೋ ಒಂಥರ ಖುಷಿ ನಮ್ಮ ಗಾಡಿ ಬಗ್ಗೆ ಕೇಳಿದ್ರೆ. ಒಳಗೆ ಒಂಥರ ಖುಷಿ ಆಗ್ಬಿಡುತ್ತೆ. ಫುಲ್ ಎಕ್ಸ್ಪ್ಲೇನೇ ಮಾಡ್ಬಿಡ್ತೀವಿ ಬೇಕಾದ್ರೆ. ಅವ್ರು ಕೇಳಿಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಗಾಡಿ ಬಗ್ಗೆ ನೈಸಾಗಿ ಹೋಗುತ್ತೆ ಅಂದ್ರಲ್ಲ, ತುಂಬ ಖುಷಿ ಆಯಿತು ಗಾಡಿ ಬಗ್ಗೆ ಕೇಳಿ. ನಮ್ಮ ಗಾಡಿ ಬಗ್ಗೆನೂ ಜನ ನಮ್ಮ ಗಾಡಿ ಬಗ್ಗೆನೂ ಮಾತಾಡ್ತಾರಲ್ಲ ಅಂತ. ಸ್ವಲ್ಪ ಕೆಲಸ ಇರೋದ್ರಿಂದ ದೂರ ದೂರ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಹೋಗ್ತೀನಿ, ಅದರಲ್ಲೂ ಪ್ಲ್ಯಾನ್ಗಳಿದ್ದಾವೆ, ಎಲ್ಲ ಎಕ್ಸಿಕ್ಯೂಟ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಎಲ್ಲ ಮಾಡ್ತೀನಿ. ಹೇಳ್ತಾ ಹೋಗ್ತಾ ನೋಡೋಣ. ಅಲ್ಲಿ ಹೋದಾಗ ಆನ್ ಮಾಡ್ತೀನಿ ವೀಡಿಯೋನ, ಅಲ್ಲಿ ಗಂಟೆ ಆಫ್ ಮಾಡ್ತಿದ್ದೀನಿ. ರೋಡ್ ಮಾತ್ರ ಬೆಂಕಿ ಗುರು. ಅರಸೀಕೆರೆ ರೋಡ್ ಮಾತ್ರ ಈಗ ಮಾತ್ರ ಬೆಂಕಿ ಇದೆ. ಬ್ಯಾಗಲ್ಲಿ ಒಂದು ನೆನಪು, 1.5 ವರ್ಷದ ಹಿಂದೆ ಫೈನ್ ಕಟ್ಟಿದ್ದು ಪೊಲೀಸಿಗೆ. ನೈಟ್ ಹೊತ್ತು ಬರ್ಬೇಕಾದ್ರೆ ಈ ಜಾಗದಲ್ಲಿ ಫೈನ್ ಕೊಟ್ಟಿದ್ವು 500 ರೂಪಾಯಿ. ಬೇಡ, ಫುಲ್ ಎಕ್ಸ್ಪ್ಲನೇಷನ್ನು. ಒಂಥರ ಅಂದರೆ ನಮ್ಮ 225 ಪೊಲೀಸು ಚೇಸ್ ಮಾಡಿ ನಾವು ತಪ್ಪಿಸ್ಕೊಂಡು ಹೋಗೋಣ ಅಂತ ಹೋದ್ವು, ಜೋರಾಗೆ ಹೋದ್ವು. ಆದರೆ ಅವ್ರ ಜೀಪ್ ಸ್ಪೀಡು ನಮ್ಗಿಂತ ಸ್ಪೀಡಾಗಿತ್ತು. ನಾವೇ ನಿಲ್ಲಿಸ್ಬಿಟ್ಟು. ಯಾಕೆ ಅಂತ ಕೇಳಿದ್ರು, ಸರ್ ದುಡ್ಡು ಇರಲಿಲ್ಲ ಅದಕ್ಕೆ ಓಡ್ತಿದ್ದೀವಿ ಸರ್ ಅಂತ ಹೇಳಿದ್ರು. ಆಮೇಲೆ ಎಲ್ಲಿಗೆ ಅದು ಇದು ಏನೇನೋ ಕೇಳಿದ್ರು. ಕೊನೆಗೂ 500 ಫೈನ್ ಕಟ್ಟಿದ್ವು ಅಷ್ಟೇ. ಪೊಲೀಸರು ಏನಾದರೂ ಮಾಡಿ ಏನಾದರೂ 500 ರೂಪಾಯಿ ಕಟ್ಟಲೇಬೇಕು. ಈಗ 100, 200 ಯಾರು ಇಸ್ಕೊಳ್ಳೋದೆಲ್ಲ ಗುರು, ಎಲ್ಲ 500. ನಾವು 500 ದುಡಿಯೋಕ್ಕೆ ಎಷ್ಟು ಕಷ್ಟಪಟ್ರಿ, ಒಂದು ನಿಮಿಷ ಪೊಲೀಸ್ ಸಿಕ್ಕೊಂಡ್ಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ. 500 ಹೋಯ್ತು ಅಂದ್ಕೊಂಡು ಫಿಕ್ಸ್ ಆಗ್ಬಿಡ್ಬೇಕು ನಮಗೆ. ಇಲ್ಲೊಂದು ನೆನಪಿದೆ, ಇಲ್ಲಿ ನಾನು ನನ್ನ ನಮ್ಮ ಮ್ಯಾಮ್ ಬಂದಿದ್ರು, ಕಾವ್ಯ ಮ್ಯಾಮ್ ಅಂತ. ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿದ್ದಾಗ ಸ್ಪಾಟ್ ಹಾಕ್ಬೇಕಿತ್ತು. ಕಾರಲ್ಲಿ ಬಂದಾಗ ಕಾರು ಪೆಟ್ರೋಲ್ ಪೈಪು, ಡೀಸೆಲ್ ಪೈಪು ಹೋಗ್ಬಿಟ್ಟಿತ್ತು, ಲೀಕ್ ಆಗ್ಬಿಟ್ಟು ಅಲ್ಲಿ ನಿಂತಿತ್ತು ಅಂತ ಜಲ್ದಿ ತಿರ್ಕೋಬೇಕು ಅಂತ ಇಲ್ಲಿ ಸಪೋರ್ಟ್ ಮಾಡಿದ್ರು ಜನ. ಈಗ ಗೊತ್ತಿರೋರು ಸಪೋರ್ಟೇ ಬೇರೆ, ಗೊತ್ತಿರೋರು ನಮ್ಗೆ ಹೆಲ್ಪ್ ಮಾಡೋದು ಬೇರೆ, ಗೊತ್ತಿಲ್ಲೋರು ಹೆಲ್ಪ್ ಮಾಡ್ತಾರಲ್ಲ ಗುರು, ಅದು ಗ್ರೇಟ್ ಗುರು. ಇಲ್ಲಿ ನನಗೆ ಅದು ನೆನಪಿದೆ. ನನ್ನ ಕಾರು ಹೋಗ್ತಾ ಫುಲ್ ಡೀಸೆಲ್ ಲೀಕ್ ಆಗ್ತಿತ್ತು. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಿರಲಿಲ್ಲ, ಡೀಸೆಲ್ ಪೈಪ್ ಹೊಡೆದೋಗ್ಬಿಟ್ಟಿತ್ತು. ಅದಕ್ಕೂ ಅವಾಗ ಯಾರೋ ಬಂದು ಪಾಪ ಅವರೇ ಹೋಗಿ, ಇಲ್ಲಿಂದ ಒಂದು ಯಾವುದೋ ದೇವಸ್ಥಾನ ಇದೆ, ವೀರಭದ್ರೇಶ್ವರ ದೇವಸ್ಥಾನ ಅದೇ ಇದೆ. ಅಲ್ಲಿಗೆ ಹೋದಾಗ ದೇವಸ್ಥಾನ ಹತ್ರ ಇನ್ನೇನು ಹೋಗ್ಬೇಕು, ಅಷ್ಟೊಳಗೆ ಆಯ್ತಲ್ಲ ಅಂತ ಯಾರೋ ಪಾಪ ಬಂದು ಅವತ್ತು ನಮಗೆ ಮೆಕ್ಯಾನಿಕ್ಕೇ ಸಿಕ್ಕಿದ್ರಿಂದ ಕಾರಣ ಸ್ವಲ್ಪ ಹೆಲ್ಪ್ ಆಯಿತು. ನೋಡ್ಬರು ಇಲ್ಲೇ ನೋಡ್ರಿ ಬತ್ತಾನಲ್ಲ, ಇವನ್ ಥರನೇ ನಾನು ಬಂದು ಸ್ಪಾಟ್ ಆಗಬೇಕಿತ್ತು ಗುರು. ಅವತ್ತೇ ಹೋಗ್ಬೇಕಿತ್ತು. ಚಾನಲೇ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ, ಅವತ್ತೇ ಸ್ಪಾಟ್ ಆಗ್ಬಿಟ್ಟಿದ್ರೆ. ನಾನು ಹೋಗಿದ್ರೆ ಟೆನ್ಷನ್ ಇಲ್ಲ, ನನ್ನ ಜೊತೆ ಇಬ್ರು ಬರೇ ಇದ್ರು, ನಮ್ಮ ಮ್ಯಾಮು ನನ್ನ ಫ್ರೆಂಡ್ ಇಬ್ರು ಇದ್ರು. ಅವ್ರು ಹೋಗ್ಬಿಟ್ಟಿದ್ರೆ ಅನ್ನೋದೇ ಟೆನ್ಷನ್. ಅರಸೀಕೆರೆ ಬಿಟ್ಟು ಹೋಗ್ತಿದ್ದೀವಿ ಗುರು. 9 ಕಿಲೋಮೀಟರ್ ಅಷ್ಟೇ. ಒಂದೇ ಫೋನ್ ಇರೋದ್ರಿಂದ ಮ್ಯಾಪು ಹಾಕೋಣಕ್ಕಾಗ್ತಿಲ್ಲ. ಈ ಥರದ್ದು ಬಂದ್ಬಿಟ್ರೆ ಟೆನ್ಷನ್ ಆಗುತ್ತೆ, ಎಲ್ಲಿ ಪೊಲೀಸ್ ಹಿಡಿದಿರ್ತಾರಂತ. ನನಗೆ ಟೆನ್ಷನೇ ಆಗಲ್ಲ. ಯಾಕೆ ಹೇಳಿ, ನನ್ನ ಹತ್ರ ಎಲ್ಲ ಇದೆ. DL ಇದೆ ಗುರು, ನನ್ನ ಹತ್ರ DL ಎಲ್ಲ ಇದೆ. ಈಗ ಮೊದಲಾದ್ರೆ ಹೆದರ್ಬೇಕಿತ್ತು, ಈಗ ಅದೆಲ್ಲ ಸೀನೇ ಇಲ್ಲ. ಹೆಲ್ಮೆಟ್ ಇದೆ, DL ಇದೆ. ಫಸ್ಟ್ ಆಫ್ ಆಲ್ ನಾನು ಯಾರು ಹಿಡಿಯೋದೇ ಇಲ್ಲ. ಫೀಲೇ ಬೇರೆ ಗುರು. DL ಮಾಡಿಸೋದು, ಈಗ ಚಿಕ್ಕ ಹುಡುಗರಿಂದ ಗಾಡಿ ಹೊಡಿತಿರ್ತೀವಿ, DL ಅದು 100, 200 ಹಿಂಗೆ ಕರ್ಕೊಂಡು ಇರ್ತೀವಿ. DL ಆದ್ಮೇಲೆ ಗಾಡಿ ಹೊಡಿಯೋದೈತಲ್ಲ, ಅದೇ ಒಂಥರ ಧೈರ್ಯ ಬಂದ್ಬಿಡುತ್ತೆ. ಹಂಗೆ ಒಳಗಡೆಯಿಂದ ಉಕ್ಕಿ ಬಂದ್ಬಿಡುತ್ತೆ. DL ಬಂತು ಅವಾಗ ಬೇಕು ಅಂತಾನೆ ಪೊಲೀಸ್ ಮುಂದೆ ಹೋಗೋದು.
ಅದೊಂಥರ ಮಜಾ. ಬೇಕು ಅಂತ ಪೊಲೀಸ್ ಮುಂದೆ ಹೋದಾಗ ಅವ್ರು ಕೇಳಬೇಕು ನಮ್ಮನ್ನ, ನಮ್ಮ ಹತ್ರ ಡಿ ಎಲ್ ಇದೆ ಅಂತ ನಾವು ಹೇಳ್ಬೇಕು. ಇದೊಂಥರ ಆಸೆ. ಇಲ್ಲಿಂದ 1 ಕಿಲೋಮೀಟರ್ ತೋರಿಸ್ತಿದೆ. ಪ್ಲೇಸ್ ಚೆನ್ನಾಗಿದೆ ಅಂದ್ರೆ ನೋಡ್ಕೊಬರೋಣ ಹೇಗಿದೆ ಅಂತ. ಹಿಂಗಿದೆ ಅಲ್ಲ ಪ್ಲೇಸು. ರೋಡಿಂದ ಆಫ್ ರೋಡಿಗೆ ಕರ್ಕೊಂಡ್ ಬಿಡ್ತಲ್ಲ ಮ್ಯಾಪು. ಎಲ್ಲ ತೋಟದೊಳಗೆ ಕರ್ಕೊಂಡು ಹೋಗ್ತಾ ಇತ್ತಲ್ಲ. ಇದು ಜೇನುಕಲ್ ಗುಡ್ಡ ಅಂತ ಇದ್ಯಾವುದೋ ಗುಡ್ಡ ತೋರಿಸ್ತಲ್ಲ ಗುರು. ಏನೇನೋ ಪ್ಲೇಸ್ ಅಂದ್ಕೊಂಡಿದ್ ಬಂದಲ್ಲ ಅಲ್ಲಿ. ಯಾವುದೋ ಈ ಥರ ಪ್ಲೇಸ್ ಅಂತ ಬಂದರೆ ಇಲ್ಲಿ ಈ ಥರ ಇದೆಯಲ್ಲ. ರಾಂಗ್ ಲೊಕೇಶನ್ನು. ಇಲ್ಲಾಂದ್ರೆ ಲೊಕೇಶನ್ನೇ ಇರೋದೇ ಹಿಂಗೋ. ಲೊಕೇಶನ್ ಬೇರೆ ಥರ ಇದೆ, ಇಲ್ಲೇ ಬೇರೆ ಥರ ಇದೆಯಲ್ಲ. ಏನಿದು? ಓ ಮೈ ಗಾಡ್, ಬೋನು ಗುರು ಇದು. ಬೋನು ಯಾವ್ದು ಗುರು ಪ್ಲೇಸ್ ಇದು? ಇಲ್ಲಿ ಕರ್ಕೊಂಬಂತಲ್ಲ ಅರೈವ್ಡ್ ಅಂತ ಸರಿಯಾಗಿ ಇಡ್ತು ಮ್ಯಾಪ್. ನೋಡಪ್ಪ, ಇದೇ ಜೇನುಕಲ್ ಗುಡ್ಡ. ಮ್ಯಾಪಿಗೆ ಅಪ್ಲೋಡ್ ಮಾಡೋದಲ್ಲ ಫೋಟೋಸ್, ಅವ್ರಿಗೆ ಹೊಡಿಬೇಕು. ಕಿತ್ತೋದು ನನ್ನ ಮಕ್ಕಳು. ಯಾವ ಪ್ಲೇಸಿಗೆ ಯಾವ ಫೋಟೋ ಆ್ಯಡ್ ಮಾಡ್ತಾರೆ ನೋಡಿ. ಹಾಂ, ಇದು ಯಾವುದೋ ತೋಟದೊಳಗೆ ಕರ್ಕೊಂಬಂದು ಇದು ಯಾವುದೋ ಗುಡ್ಡ ತೋರಿಸ್ಬಿಟ್ಟು ಜೇನುಕಲ್ ಗುಡ್ಡ ಅಂದರು. ಏನು ನನ್ನ ಮಕ್ಕಳು ಗುರು ಯಪ್ಪ. ಒಳ್ಳೆ ಸ್ಕ್ಯಾಮ್ ಅದೇ ಅನಿಸ್ತಿದೆ ನನಗೀಗ. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದಲ್ಲ ಗುರು, ಅದು ಒಬ್ಬನೇ ಅಂತ ಫೀಲಲ್ಲಿ ಬಂದಿದ್ದೆ. ಯಪ್ಪ, ಇಂಥ ರಾಂಗ್ ಲೊಕೇಶನಿಗೆ ಬಂದಿದ್ದಾಯಿತು.